ಏನು ಗೇಟಲ್ಲಿ ಹೊರಗೆ ನಿಲ್ಲಿಸ್ಬಲ್ಲ ಹೊರಗೆ ನಿಲ್ಸಿ ಅಡ್ಮಿಷನ್ ಅಂತ ಹೇಳಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಮೇ 13 ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ 19 ವರ್ಷ ಕಂಪ್ಲೀಟ್ ಮಾಡಿ 20ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಒಂದು ನಮ್ಮ ದಾಂಪತ್ಯ ಜೀವನ 20ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ, ಯಾಕಂದರೆ ಕೆಲ ಟೈಮ್ ಯೋಚನೆ ಮಾಡಿದಾಗ ಅನಿಸುತ್ತೆ, ನಾವು ಇಷ್ಟು ವರ್ಷ ನಮ್ಮ ಒಂದು ದಾಂಪತ್ಯ ಜೀವನದ ಜರ್ನಿ, ಇಷ್ಟು ವರ್ಷದ ಒಂದು ದಾಂಪತ್ಯ ಜೀವನದ ಜರ್ನಿ ಸಾಗಿಸಿದ್ದೀವ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಖುಷಿ ಅನಿಸುತ್ತೆ ಯೋಚನೆ ಮಾಡಿದಾಗಲೇ. ಯಾಕಂದರೆ ಅದು ತುಂಬ ಈಸಿ ಏನಲ್ಲ, ತುಂಬ ಕಷ್ಟ ಸುಖ, ಏಳು ಬೀಳು, ನೋವು ನಲಿವು ಪ್ರತಿಯೊಂದು ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಒಂದು ಸ್ಪೆಷಲ್ ಏನು ಅಂತ ಹೇಳಿ ನೀವು ಕೇಳ್ಬೋದು. ಖಂಡಿತವಾಗಿ ಇವತ್ತು ಸ್ಪೆಷಲ್ ಅಂತ ಏನಿಲ್ಲ. ನಾನು ಇವಾಗ ರೆಡಿ ಆಗಿಬಿಟ್ಟು ಮನೇಲಿ ದೇವ್ರ ಪೂಜೆ ಮಾಡಿದೆ, ಹಾಗೆ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು, ಹಾಗೆ ಇವತ್ತು ಕೂಡ ಒಂದು ಮದುವೆಗೆ ಹೋಗ್ಲಿಕ್ಕಿದೆ, ತೀರ್ಥಹಳ್ಳಿಗೆ ಅಲ್ಲಿಗೆ ಹೋಗ್ತೀವಿ. ಮನೆಗೆ ಬಂದುಬಿಟ್ಟು ಸಂಜೆ ಇನ್ನೂ ಏನಾದರೂ ಸ್ವೀಟ್ ಮಾಡೋದು, ನಾನ್ ವೆಜ್ ಮಾಡೋದು ನೋಡಬೇಕು. ಒಂದು ಸ್ವೀಟ್ ಅಂದರೆ ಜಾಸ್ತಿ ಏನೂ ಮಾಡೋದಿಲ್ಲ ನಾನು, ಒಂದೇನಾದ್ರು ಖೀರ್ ಮಾಡಿಬಿಟ್ಟು ಹಾಗೆ ನಾನ್ ವೆಜ್ ಏನಾದರೂ ಮಾಡ್ತೀವಿ ಅಷ್ಟೇ. ನಾವು ಆವತ್ತಿನಿಂದ ಈ 20 ವರ್ಷದಲ್ಲೂ ಕೂಡ ಯಾವತ್ತೂ ತುಂಬ ಗ್ರ್ಯಾಂಡಾಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೇ ಇಲ್ಲ. ತುಂಬ ಸಿಂಪಲ್ಲಾಗಿ ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಡು ಬಂದಿರೋದು. ಹಾಗಾಗಿ ಈ ಇಯರಿಗೆ ಕೂಡ ಅಷ್ಟೇ ಮಾಡ್ತಾಯಿದ್ದೀವಿ. ನೋಡೋಣ 25 ಇಯರ್ಗೆ ಏನಾದ್ರು ಒಂದು ಸ್ವಲ್ಪ ಸೆಲೆಬ್ರೇಟ್ ಮಾಡಬೇಕು ಅಂತಿದೆ. ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ನೀವು ನಮ್ಮ ಜೊತೆ ಇರಿ. ಹಾಗೆ ಮದುವೆಗೆ ಹೊರಟ್ವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದೀವಿ. ಯಾಕಂದರೆ ಮಕ್ಕಳು ಅಲ್ಲಿ ಇದ್ದಾರೆ ಅಮ್ಮನ ಮನೇಲಿ, ಇಬ್ಬರು ಕೂಡ ಅಲ್ಲೇ ಇರೋದ್ರಿಂದ ನಾವಿಬ್ಬರೇ ಇವಾಗ ಮದುವೆಗೆ ಹೊರಟ್ವಿ. ನನ್ನ ಹಸ್ಬೆಂಡ್ನ ನೋಡ್ಬೋದು. ಹಾಗೆ ಇಬ್ಬರೇ ಹೊರಟಿರೋದು. ತುಂಬ ದೂರನೇ ಇದೆ, ನಾವು ತುಂಬ ಹತ್ತಿರ 1 ಅವರಲ್ಲಿ ಹೋಗುವಂಥದ್ದು ಅಂತ ಅಂದ್ಕೊಂಡ್ವಿ. ತೀರ್ಥಹಳ್ಳಿ ಅಂದರೆ ಅಲ್ಲ, ತೀರ್ಥಹಳ್ಳಿಯಿಂದನೂ ತುಂಬ ಮುಂದೆ ಹೋಗಬೇಕು. ಹಾಗಾಗಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ಮನೆಯಿಂದ ಹೊರಟಿದೆ ಲೇಟ್ ಆಯಿತು. ಹಾಗಾಗಿ ಇನ್ನು ಅಲ್ಲಿಗೆ ಹೋಗುವಾಗ ನಿಜವಾಗ್ಲೂ ಲೇಟ್ ಆಗುತ್ತೆ. ಯಾಕಂದರೆ 11 ಗಂಟೆಗೆ ಹೊರಡಬೇಕು ಅಂದ್ಕೊಂಡ್ವಿ, 11:15 ಆಗೋಯಿತು. 11:15 ಅಂತಂದರೆ ನಮಗೆ ಅಲ್ಲಿಗೆ ಹೋಗುವಾಗ ಏನಿಲ್ಲ ಅಂದರೂ 1 ಅವರ್ ನಮಗೆ ತೀರ್ಥಹಳ್ಳಿಗೆ ಬೇಕು. ಅದರಿಂದ ಆಚೆ ಎಷ್ಟು ದೂರ ಇದೆ ಗೊತ್ತಿಲ್ಲ. ಈಗ ನಾವು ತೀರ್ಥಹಳ್ಳಿ ಬಂದಿದ್ದೀವಿ. ಇನ್ನು ಇಲ್ಲಿಂದ ಒಂದು 30 ಕಿಲೋಮೀಟ್ರೇನೋ ತೋರಿಸ್ತಾ ಇದೆ. ನೋಡಬೇಕು ಎಷ್ಟೊತ್ತಾಗುತ್ತೆ. ಒಂದು ಅರ್ಧ ಗಂಟೆ ಅಂತೂ ಹೇಗೂ ಬೇಕಾಗುತ್ತೆ. ಮನೇಲೂ ಕೂಡ ಎಲ್ಲ ಬೇಗ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದಾಯಿತು. ಮನೇಲಿ ಪೂಜೆ ಮಾಡಿದ್ದು, ಹಾಗೆ ಒಂದು ದೇವಸ್ಥಾನ ಹೋದ್ವಿ, ಅಲ್ಲೂ ಹೆಚ್ಚೊತ್ತೇನಿಲ್ಲ, ಒಂದು ಕೈ ಮುಗಿದ್ಬಿಟ್ಟು ಹಾಗೆ ಬಂದ್ವಿ. ಒಂದು ಕಾಣಿಕೆ ಒಂದು ಹಾಕಿದ್ವಿ, ಹಣ್ಕಾಯಿ ಏನೋ ಮಾಡಿಸ್ಲಿಲ್ಲ, ಅಷ್ಟೇ ಮಾಡಿಸ್ಬಿಟ್ಟು ಬಂದ್ವಿ. ಯಾಕಂದರೆ ನಾವು ಮತ್ತೆ ಇನ್ನು ದೇವಸ್ಥಾನಗಳಿಗೆಲ್ಲ ಹೋಗೋದಿದೆ, ಅವಾಗ ಮಾಡಿಸೋಣ ಅಂದ್ಬಿಟ್ಟು. ಫಂಕ್ಷನ್ಗೆ ಹೋದ್ಮೇಲೆ ಅಲ್ಲಂತೂ ವೀಡಿಯೋಸ್ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಫೋಟೋಸ್ ತಗೊಂಡಿದ್ದೀನಿ, ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ಬೋದು. ನಾವು ಹೋಗ್ತಾನೆ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವು ಫಸ್ಟ್ ಎಲ್ಲರದ್ದು ಊಟ ಆಗ್ತಾಯಿತ್ತು. ಹಾಗಾಗಿ ನಾವು ಕೂಡ ಊಟಕ್ಕೇ ಹೋದ್ವಿ. ಊಟಕ್ಕೆ ಹೋಗಿ ಬಂದು ಅಕ್ಷತೆ ಹಾಕಿಬಿಟ್ಟು, ಹಾಗೆ ಇದು ನಮ್ಮ ಅಜ್ಜಿ ತಂಗಿ, ನಮ್ಮ ಅಜ್ಜಿದ ಅಕ್ಕ ತಂಗಿರಲ್ಲಿ ಅವರೊಬ್ಬರೇ ಇರೋದು. ಹಾಗೆ ಅವ್ರು ನೋಡಿದ ತಕ್ಷಣ ನಮ್ಮ ಅಜ್ಜಿ ನೆನಪಾಯಿತು. ಹಾಗೆ ಒಂದು ಫೋಟೋ ತಗೊಂಡು ಅವ್ರ ಹತ್ರ, ಅವರಿಗೂ ತುಂಬ ಖುಷಿ ಆಯಿತು. ನಮ್ಮ ಅಜ್ಜಿಗೂ ಒಳಗಡೆ ಒಂದು ರೂಮಲ್ಲಿ ಕೂತ್ಕೊಂಡಿದ್ರು ಅಷ್ಟೇ ಅವರು. ಅಲ್ಲೆಲ್ಲ ಓಡಾಡಲಿಕ್ಕೆಲ್ಲ ಸುಸ್ತಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಮನೆಗೆ ಬಂದು ಸ್ವಲ್ಪತ್ತು ಸೀರಿಯಲ್ ನೋಡಿಬಿಟ್ಟು, ಹಾಗೆ ಅಡುಗೆ ಎಲ್ಲ ಮಾಡಬೇಕಿತ್ತು, ಅಡುಗೆ ಮಾಡಿಬಿಟ್ಟು ಇವತ್ತಿನ ದಿನ ಇಷ್ಟೇ. ನಿಜವಾಗ್ಲೂ ಏನೂ ಮಾಡಲಿಕ್ಕಾಗಲಿಲ್ಲ, ಇವತ್ತಿನ ದಿನ ಇಷ್ಟೇ. ಸಾರಿ ಗೈಸ್, ಇದು ನೆಕ್ಸ್ಟ್ ಡೇ ಲಾಗು. ನನಗೆ ಸಂಜೆ ಅಲ್ಲಿಂದ ಬಂದ ಮೇಲೆ, ಫಂಕ್ಷನಿಂದ ಮನೆಗೆ ಬಂದ ಮೇಲೆ ಸ್ವಲ್ಪ ಮನೆಯಲ್ಲೆಲ್ಲ ಅಡುಗೆ ಮಾಡೋದಿತ್ತು, ಹಾಗೆ ಟಿ ವಿ ನೋಡಿ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಲೇ ಇಲ್ಲ. ಹಾಗಾಗಿ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಹಾಸನಕ್ಕೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ತುಂಬ ಸೆಕೆ ಇರೋದ್ರಿಂದ ಹೇರ್ನ ಕೂಡ ಹೀಗೆ ಕಟ್ಬಿಟ್ಟಿದ್ದೀನಿ. ಯಾಕಂದರೆ ಅಲ್ಲಿವರೆಗೆ ಹೋಗಬೇಕಲ್ಲ ಅಂಥೇಳಿ. ತುಂಬ ಸೆಕೆ ಇದೆ, ತುಂಬ ಬಿಸಿಲಿದೆ. ಇನ್ನು ಅಲ್ಲಂತೂ ಇನ್ನೂ ಬಿಸಿಲಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಸನಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ, ನನ್ನ ಮಗನಿಗೆ ಕಾಲೇಜ್ ನೋಡ್ಕೊಬರಲಿಕ್ಕೆ, ಅಡ್ಮಿಷನ್ ಅಂತಲ್ಲ ಬಟ್ ಕಾಲೇಜ್ ನೋಡ್ಕೊಬರೋಣ ಅಂತ ಹೇಳಿ. ಅಡ್ಮಿಷನ್ ನೋಡಬೇಕು, ನಮಗೆ ಅಲ್ಲಿ ಓಕೆ ಅಂತ ಅನಿಸಿದರೆ ಎಲ್ಲ ಅಡ್ಮಿಷನ್ ಮಾಡೋದು, ಇಲ್ಲ ನೋಡ್ಕೊಬರೋಣ ಅಂತ. ಅವನು ಡಾಟಾ ಸೈನ್ಸ್ ತೊಗೋಬೇಕು ಅಂತ ಇದ್ದಾನೆ ಇಂಜಿನಿಯರಿಂಗಲ್ಲಿ. ಹಾಗೆ ಅಲ್ಲಿ ಇದೆ, ಆ ಕೋರ್ಸ್ ಇದೆ ಅಂತ ಆಯಿತು.
ಚಿಕ್ಕಮಂಗ್ಳೂರು ಅಂತ ಅಂದ್ಕೊಂಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಆ ಕೋರ್ಸ್ ಇಲ್ಲ, ಹಾಗಾಗಿ ಹಾಸನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಕಾಲೇಜ್ ನೋಡಿ ಹೇಗೆ ಅನಿಸುತ್ತೆ ಅಂತ ಹೇಳಿ ನೋಡಿ ಅಲ್ಲಿ ಒಂಚೂರು ಮಾತಾಡಿಬಿಟ್ಟು ಓಕೆ ಅಂತ ಅನಿಸಿದರೆ ಅಡ್ಮಿಷನ್ ಮಾಡ್ತೀವಿ. ಇಲ್ಲ ಅಂದರೆ ನೋಡೋದು, ಪೆಂಡಿಂಗ್ ಇಟ್ಟು ಬಂದಿರ್ತೀವಿ. ಇನ್ನು ಬೆಂಗಳೂರಲ್ಲಿ ಯಾವ್ದಾದ್ರು ಕಾಲೇಜ್ಗಳನ್ನ ನೋಡೋದು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಂದು ಇವಾಗ ತಿಂಡಿ ಎಲ್ಲ ಆಗಿ ರೆಡಿ ಇದ್ದೀವಿ. ನನ್ನ ಹಸ್ಬೆಂಡ್ ಬರಬೇಕು, ಹಸ್ಬೆಂಡ್ ಬಂದ ತಕ್ಷಣ ಹೊರಡ್ತೀವಿ. ಹಾಗೆ ಅಲ್ಲಿ ನೋಡೋಣ, ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಮನೆಗೆ ಹೋಗ್ಬಿಟ್ಟು ನನ್ನ ಮಗ ಅಲ್ಲಿದ್ದಾನೆ, ಅಲ್ಲಿಂದ ಕರ್ಕೊಂಡು ಹೋಗೋದು. ಬನ್ನಿ. ನಾವು ಇನ್ನೂ ಕೂಡ ಬೇಗ ಹೊರಡಬೇಕಿತ್ತು. ಆಲ್ರೆಡಿ ಮನೆಯಿಂದ ಹೊರಟಿದೆ, ಲೇಟ್ ಆಯಿತು. ಈಗ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಅಂಗಡಿಗೆ ಹೋಗೋದ್ರಿಂದ ಅವರು ಎಷ್ಟಂದ್ರೂ ಅಲ್ಲಿ ಹೋದ್ಮೇಲೆ ಬ್ಯುಸಿ ಆಗಿಬಿಡ್ತಾರೆ. ಹೇಳಿ ಟೈಮಿಗೆ ನಿಜವಾಗ್ಲೂ ಬರಲಿಕ್ಕಾಗಲ್ಲ ಅವರಿಗೆ. ಹಾಗಾಗಿ ನಮಗೆ ಎಲ್ಲೇ ಮಾರ್ನಿಂಗ್ ಹೋಗಬೇಕು ಅಂದರೂ ನಾವು ಹೇಳಿ ಟೈಮಿಗಂತೂ ಆಗೋದೇ ಇಲ್ಲ, ನಮಗೆ ಯಾವಾಗಲೂ ಲೇಟೇ ಆಗೋದು. ಇವತ್ತು ಕೂಡ ಹಾಗೆ ಆಯಿತು. ಹಾಗಾಗಿ ನಾವು ಅಪ್ಪಂಗೆ ಅಲ್ಲಿಗೆ ಬಾಳೆನೂರು ಕರ್ಕೊಬನ್ನಿ ಟೌನಿಗೆ ಅಂತ ಹೇಳಿದ್ವಿ. ಅವ್ರು ಕರ್ಕೊಬಂದಿದ್ರು. ಹಾಗೆ ನನ್ನ ಮಗ ಚಿಕ್ಕವನು ಕೂಡ ನಾನು ಕಾಲೇಜ್ ನೋಡಬೇಕು, ನಾನು ಬರ್ತೀನಿ ಅಂತ, ಹಾಗಾಗಿ ಅವರಿಬ್ಬರನ್ನೂ ಕರ್ಕೊಬಂದಿದ್ರು. ಹಾಗೆ ಇವಾಗ ನಾವು 4 ಜನ, ನಾನು ನನ್ನ ಹಸ್ಬೆಂಡು ಮಕ್ಕಳು 4 ಜನನೂ ಹೋಗ್ತಾಯಿದ್ದೀವಿ. ಹೋಗಿ 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 ಸಾಕಾಯ್ತಪ್ಪ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಯಾವಾಗಲೂ ಇನ್ನೂ ಬೆಂಗಳೂರೆಲ್ಲ ಅಂತಂದರೂ ನಮಗೆ ಹೀಗೆ ಡೈಲಿ ಅಂತಲ್ಲ, ಆದರೆ ನಮಗೆ ಯಾವಾಗಲೂ ಏನಕ್ಕಾದ್ರೂ ಹೋಗಬೇಕು ಕಾಲೇಜ್ಗೆ ಅಥವಾ ಇನ್ನೇನಕ್ಕಾದರೂ ಅವ್ನು ಬರಬೇಕು ಅನ್ನುವಾಗೆಲ್ಲ ಅಂತೂ ತುಂಬ ಕಷ್ಟ ಆಗ್ತಿತ್ತು. ಇದೇ ದೂರ ಅಂತ ಅನಿಸುತ್ತೆ. ಯಾಕಂದರೆ ಅವನು ಚಿಕ್ಕಲಿಂದನೂ ಮನೆ ಬಿಟ್ಟಿಲ್ಲ, ಮನೆಯಿಂದನೇ ಹೋಗ್ತಾಯಿದ್ದಿದ್ದು ಕಾಲೇಜು. ನಮಗೆ ಶೃಂಗೇರಿ ಟೌನಲ್ಲೇ ಮನೆ ಆಗಿರೋದ್ರಿಂದ, ಮತ್ತು ಇಲ್ಲಿ ನಮಗೆ ಶೃಂಗೇರಿ BGS ಕೂಡ ತುಂಬ ಒಳ್ಳೆ ಸ್ಕೂಲ್ ಇರೋದ್ರಿಂದ ಎಲ್ಲೆಲ್ಲಿಂದನೂ ಎಲ್ಲ ಬಂದು ಇಲ್ಲೇ ಮಕ್ಳಿಗೆ ಬಿಡ್ತಾರಲ್ವ, ಹಾಸ್ಟೆಲಿಗೆಲ್ಲ ಬಿಟ್ಬಿಟ್ಟು ಈ ಸ್ಕೂಲ್ಗೆ ಬರ್ತಾರಲ್ಲ ಅಂದ್ಬಿಟ್ಟು ನಾವು ಬೇರೆ ಇನ್ನೆಲ್ಲ ಏನಕ್ಕೆ ಅಂದ್ಬಿಟ್ಟು ಇಲ್ಲಿಗೆ ಕಳಿಸ್ತಾ ಇದ್ದಿದ್ದು. ಹಾಗಾಗಿ ಅವನಿಗೆ ಹೊರಗಡೆ ಇದ್ದೇ ಗೊತ್ತಿಲ್ಲ. ಇದ್ದೇ ಫಸ್ಟ್ ಟೈಮ್ ಅವನು ಹಾಸ್ಟೆಲಲ್ಲಿ ಇರ್ತಾ ಇರೋಂಥದ್ದು. ಅಂದರೆ PG ಬೇಡ ಅಂತ ಅಂದ್ಕೊಂಡಿದ್ವಿ, ಹಾಸ್ಟೆಲೇ ಇರಲಿ, ಹಾಸ್ಟೆಲ್ ಅದು ಕಾಲೇಜ್ ಕ್ಯಾಂಪಸ್ ಒಳಗಡೆ ನಮಗೆ ಸಿಕ್ಕಿದರೆ ಒಳ್ಳೇದು ಅಂದ್ಕೊಂಡಿದ್ವಿ. ಇಲ್ಲಿ ಕಾಲೇಜ್ ಕ್ಯಾಂಪಸ್ ಒಳಗಡೆ ಇದೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಇವಾಗ ಕಾಲೇಜ್ ಹತ್ರನೇ ಬಂದ್ವಿ. ನಮಗೆ ಇಲ್ಲಿ ಕೂಡ ಒಬ್ಬರು ನಮ್ಮ ಶೃಂಗೇರಿಯವರೇ ಒಬ್ಬರು ಲೆಕ್ಚರ್ ಇರೋದ್ರಿಂದ ಅವರ ಮೂಲಕ ನಾವು ಕೇಳಿಕೊಂಡು ನಮಗೆಲ್ಲ ಇನ್ನೊಂದು ಏನಪ್ಪ ಅಂದರೆ ನಮಗೆ ಅವ್ರು ಇದ್ದಾರೆ ಅನ್ನೋದೇ ಒಂದು ಧೈರ್ಯ. ಅವರು ಕೂಡ ಮ್ಯಾಥ್ಸ್ಗೆ ಬರ್ತಾರಂತೆ ಇವರಿಗೆ. ಹಾಗಾಗಿ ನಮಗೆ ಅವ್ರು ಇರೋದೇ ಒಂದು ಧೈರ್ಯ. ಯಾರಾದರೂ ಒಬ್ಬರು ಇರಬೇಕು ಗೊತ್ತಿರೋರು, ಅವ್ರನ್ನ ಒಂದು ಸ್ವಲ್ಪ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾ ಇರೋವಂಥವ್ರು ಅನ್ನೋದು. ಅವರಿಂದ ಬೇರೆ ಇನ್ನೇನೋ ನಮಗೆ ಹೆಲ್ಪ್ ಬೇಡ, ಮಕ್ಕಳನ್ನ ಒಂದು ಅಬ್ಸರ್ವ್ ಮಾಡ್ತಾಯಿದ್ರು ಸಾಕು ನಮಗೆ. ಹಾಗಾಗಿ ಅವ್ರು ಇದ್ದಾರೆ ಅನ್ನೋ ಒಂದು ಧೈರ್ಯದಲ್ಲಿ ನಾವು ಇದೇ ಕಾಲೇಜೇ ಓಕೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಅಲ್ಲಿ ಹೋಗಿ ನೋಡಬೇಕು ನಮಗೆ ಏನು ಅನಿಸುತ್ತೆ. ಅಲ್ಲಿದೆಲ್ಲ ಕಾಲೇಜ್ ಆಗಿರ್ಬೋದು ಅಥವಾ ಹಾಸ್ಟೆಲ್ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆಗಳನ್ನೆಲ್ಲ ನೋಡ್ಕೋಬೇಕಲ್ವ. ನೋಡ್ದೇ ಹಾಗೆ ಬಿಡೋಕ್ಕಾಗಲ್ಲ. ಬರೀ ಎಜುಕೇಷನ್ ಒಂದೇ ಇಂಪಾರ್ಟೆಂಟ್ ಆಗಲ್ಲ, ಅವ್ರ ಸೇಫ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮಕ್ಕಳ ಫ್ಯೂಚರ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬರೀ ಎಜುಕೇಷನಿಂದನೇ ಅಷ್ಟರಲ್ಲೇ ಫ್ಯೂಚರ್ ಇರೋದಿಲ್ಲ, ಎಲ್ಲವನ್ನು ನೋಡಬೇಕಾಗುತ್ತೆ. ನಾವು ಬರೀ ಎಜುಕೇಷನ್ ಆಗಿರ್ಬೋದು ಅಥವಾ ಫೀಸ್ ಆಗಿರ್ಬೋದು ಅಷ್ಟನ್ನೇ ನೋಡ್ತಾ ಇಲ್ಲ. ನೋಡಿ, ಕಾಲೇಜ್ ಹತ್ರ ಬಂದ್ವಿ. ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಇಲ್ಲಿ ಗೇಟು, ನಾವು ಇಲ್ಲಿ ಫಸ್ಟ್ ಗೇಟ್ ಹತ್ರ ನಿಂತ್ಬಿಟ್ಟು ನಾವು ಸರ್ಗೆ ಕಾಲ್ ಮಾಡ್ತಾಯಿದ್ವಿ. ಅವರು ಇನ್ನೊಂದು ಗೇಟ್ ಇದೆ, ಅದರ ಇನ್ನು ಸ್ವಲ್ಪ ಮುಂದೆ ಬರಬೇಕು ಅಂದರು. ಅಲ್ಲಿ ಬನ್ನಿ, ಅಲ್ಲಿ ಬಂದುಬಿಟ್ಟು ಆ ಗೇಟಿಂದ ಅಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು, ಕಾರ್ ಒಳಗೆ ತರಲಿಕ್ಕಿಲ್ಲ, ಅಲ್ಲೇ ಹೊರಗೆ ನಿಲ್ಲಿಸ್ಬಿಟ್ಟು ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಅವರಿಗೆ ಕಾಲ್ ಮಾಡಲಿಕ್ಕಂತ ಅಲ್ಲಿ ನಿಂತಿದ್ವಿ. ಇವಾಗ ಕಾಲ್ ಮಾಡಿಬಿಟ್ಟು ಮುಂದೆ ಹೋಗ್ತಾಯಿದ್ದೀವಿ. ಹೋಗಿ ಇವಾಗ ಇಲ್ಲ, ಸ್ವಲ್ಪ ಮುಂದೆ ಅಷ್ಟೇ ಇನ್ನೊಂದು ಗೇಟ್ ಇರೋಂಥದ್ದು, ಅಲ್ಲಿ ಹೋಗಿಬಿಟ್ಟು ಕಾರ್ನ ನಿಲ್ಲಿಸ್ಬಿಟ್ಟು ಹೋಗ್ತೀವಿ ಒಳಗೆ ಬನ್ನಿ, ನಿಮಗೆ ತೋರಿಸ್ತೀನಿ. ಸ್ವಲ್ಪ ಎಷ್ಟಾಗುತ್ತೆ ಅಷ್ಟುಗಳನ್ನ ವ್ಲಾಗ್ಗಳನ್ನ ನಾನು ಮಾಡಿದ್ದೀನಿ, ಬನ್ನಿ ನೋಡೋಣ. ಯಾರು ಮೊಮ್ಮಗ? ಮೊಮ್ಮಗನ ಹೆಸರು ಓ, ನೌಕಿ. ಮನೇಲಿ ನೌಕಿ ಅಂತ ಕರೀತಾರೆ. ನೌಕಿ. ಅಲ್ಲಿ ಹಾಸನದಲ್ಲಿ ಫುಲ್ಲು ಬಿಸಿಲಿತ್ತು. ಈ ಕಡೆ ಬರ್ತಾನೆ ಫುಲ್ ಮಳೆ ಬಂದು ಎಲ್ಲ ರೋಡಲ್ಲೆಲ್ಲ ಮರಗಳು ಬಿದ್ದಿದ್ದು, ತುಂಬ ಮಳೆ ಇತ್ತು ಈಚೆ ಅಂತೂ. ಹಾಗೆ ನಾವು ಇಲ್ಲೇ ಬಾಳೆನೂರಿಗೆ ಅಮ್ಮನ ಮನೆಗೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ನನ್ನ ಹಸ್ಬೆಂಡ್ ಅಲ್ಲಿಂದ ನಮ್ಮನ್ನ ಬಿಟ್ಬಿಟ್ಟು ಶೃಂಗೇರಿ ಬಂದರು. ನಾವು ಮಾತ್ರ
ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ಮಕ್ಕಳೆಲ್ಲ ಹೋದ್ವಿ. ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ನಮ್ಮ ಮನೆಯದೇ ಆಗಿರುತ್ತೆ. ಅಲ್ಲಿದು ನಾನು ವ್ಲಾಗ್ಸ್ನೆಲ್ಲ ಮಾಡ್ತೀನಿ, ನೋಡ್ಬೋದು. ಮನೇಲಿ ಹಾಗೆ ರಿಲೇಟಿವ್ಸ್ ಕೂಡ ಇದ್ದಾರೆ, ಅವ್ರ ಜೊತೆ ಎಲ್ಲ ನೋಡೋಣ ಎಷ್ಟಾಗುತ್ತೆ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗ್ರಲ್ಲಿ ಸಿಗ್ತೀನಿ. ಹಾಗೆ ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಥ್ಯಾಂಕ್ ಯು.